ಇನ್ನು ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ ಮಾಡಿದ್ದೇ ರೋಚಕವಾಗಿತ್ತು. ಕಾಡಿಂದ ಕಾಡಂಚಿಗೆ ಮನೆಗೆ ರೇಷನ್ಗಾಗಿ ಬರ್ತಾ ಇದ್ದವನಿಗೆ ಖೆಡ್ಡ ತೋಡಿ ಎಎನ್ಎಫ್ ತಂಡ ನೆತ್ತರು ಕುಳಿ ಮಾಡಿದೆ. ಎನ್ಕೌಂಟರ್ ಆಪರೇಷನ್ನ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಾಡಂಚಿನಲ್ಲೇ ಗುಂಡಿನ ಮೊರೆತ, ಕೆಂಪು ಸೂರ್ಯ ಅಸ್ತಂಗತ ಬಳಿಕ ಹರಿದ ನಕ್ಸಲ್ ನಾಯಕನ ಕೆಂಪು ರಕ್ತ. ಹೌದು, ನಕ್ಸಲ್ ನಾಯಕ ವಿಕ್ರಮ್ ಗೌಡ 2 ದಶಕಗಳಿಂದ ಕಾಡನ್ನೇ ಸಾಮ್ರಾಜ್ಯ ಮಾಡಿಕೊಂಡು ಅಟ್ಟಹಾಸ ಮೆರೆತಿದ್ದವ ನೆತ್ತರು ಚೆಲ್ಲಿತಾನೆ. ಸಿನಿಮಾ ಸ್ಟೈಲ್ನಲ್ಲೇ ನಕ್ಸಲ್ ವಿಕ್ರಮ್ ಎನ್ಕೌಂಟರ್. ಮನೆ ಅಂಗಳದಲ್ಲೇ ವಿಕ್ರಮ್ ಗೌಡ ಸ್ಪಾಟ್ ಡೆಡ್. ಬಂದೂಕುಧಾರಿ ನಕ್ಸಲ್ ವಿಕ್ರಮಗೌಡನನ್ನ ಎಎನ್ಎಫ್ ತಂಡ ಸಿನಿಮಾ ಸ್ಟೈಲ್ನಲ್ಲೇ ಹೊಡೆದುರುಳಿಸಿದೆ. ನಕ್ಸಲ್ ನಾಯಕನ ಬೆನ್ನತ್ತಿದ ನಕ್ಸಲ್ ವಿರೋಧಿ ದಳದ ಕಾರ್ಯಾಚರಣೆಯೇ ರೋಚಕವಾಗಿತ್ತು. ಎಎನ್ಎಫ್ ತಂಡ ಪಕ್ಕಾ ಪ್ಲಾನ್ ಮಾಡಿಯೇ ವಿಕ್ರಮ್ ಗೌಡಗೆ ಮುಹೂರ್ತವಿಟ್ಟಿತ್ತು. ಸೋಮವಾರ ಸಂಜೆ 6:30ಕ್ಕೆ ಪೀತೆಬೈಲ್ನಲ್ಲಿರೋ ಜಯಂತ್ ಗೌಡ ಮನೆಗೆ ಬಂದಿದ್ದ ವಿಕ್ರಮ್ ಗೌಡ ಮತ್ತು ತಂಡ ದಿನಸಿ ಸಾಮಗ್ರಿ ಪಡೆಯೋಕೆ ಅಂತ ಬಂದಿದ್ರು. ಆದ್ರೆ 3 ದಿನಗಳ ಹಿಂದೆಯೇ ಜಯಂತ್ ಗೌಡ ಕುಟುಂಬವನ್ನ ನಕ್ಸಲ್ ವಿರೋಧಿ ದಳ ಖಾಲಿ ಮಾಡಿಸಿತ್ತು. ಜಯಂತ್ ಗೌಡ ಮನೆಯಲ್ಲಿ ಎಎನ್ಎಫ್ ಇರೋ ಸಣ್ಣ ಸುಳಿವು ಕೂಡ ವಿಕ್ರಮ್ ಮತ್ತು ಗ್ಯಾಂಗ್ಗೆ ಇರಲಿಲ್ಲ. ಪ್ರಾಣ ಕೊಟ್ಟೇನು ಶರಣಾಗಲ್ಲ ಎಂದಿದ್ದ ವಿಕ್ರಮ್ ಗೌಡ. ಮನೆ ಅಂಗಳದಲ್ಲೇ ವಿಕ್ರಮ್ ಹತ್ಯೆ. ಸುಧಾಕರ್ ಮನೆಯೊಳಗೆ ವಿಕ್ರಮ್ ಗೌಡ ಎಂಟ್ರಿ ಕೊಡ್ತಾ ಇದ್ದಂತೆಯೇ ಎದುರಿಗೆ ಎಎನ್ಎಫ್ ತಂಡ ಸಜ್ಜಾಗಿ ನಿಂತಿತ್ತು. ತಕ್ಷಣವೇ ಬೆಚ್ಚಿ ಬಿದ್ದಿದ್ದ ವಿಕ್ರಮ್ ಮನೆಯಿಂದ ಹೊರ ಓಡಿ ಬಂದಿದ್ದ. ಅಷ್ಟರಲ್ಲೇ ಮನೆಯಂಗಳದಲ್ಲೇ ಎಎನ್ಎಫ್ ತಂಡ ದಶ ದಿಕ್ಕುಗಳಿಂದಲೂ ಸುತ್ತುವರೆದಿತ್ತು. ಭಯದ ಮಧ್ಯೆಯೇ ನಾಡ ಬಂದೂಕಿನಿಂದ ವಿಕ್ರಮ್ ದಾಳಿಗೆ ಮುಂದಾಗಿದ್ದ. ಶರಣಾಗುವಂತೆ ಎಎನ್ಎಫ್ ಸೂಚಿಸಿದ್ರು ಜಗ್ಗದ ವಿಕ್ರಮ್ ಪ್ರಾಣ ಕೊಟ್ಟೇನು ಶರಣಾಗಲ್ಲ ಅನ್ನುತ್ತಲೇ ಪ್ರತಿದಾಳಿ ನಡೆಸಿದ್ದ. ಅಷ್ಟರಲ್ಲಾಗಲೇ ಎಎನ್ಎಫ್ನವರ AK-47 ನಿಂದ 3 ಬುಲೆಟ್ಗಳು ವಿಕ್ರಮ್ ಗೌಡ ದೇಹ ಹೊಕ್ಕಿದ್ವು. ಪಕ್ಕೆಲುಬಿಗೆ 2 ಗುಂಡು, ತೊಡೆಗೆ ಮತ್ತೊಂದು ಗುಂಡು ಹೊಕ್ಕಿದ್ದು ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ವಿಕ್ರಮ್ ಗೌಡ ಬಳಿ ಇದ್ದ 9mm ಕಾರ್ಬೈನ್ ಬಂದೂಕು ಮತ್ತು ಒಂದು ಬ್ಯಾಗ್ ಅನ್ನ ಎಎನ್ಎಫ್ ತಂಡ ವಶಕ್ಕೆ ಪಡೆದಿದೆ. ಅವನು ವಾಸ್ ಕ್ಯಾರಿಯಿಂಗ್ ಎ ಡೆಡ್ಲಿ ವೆಪನ್. ಇವ್ರೇನಾದ್ರೂ ಅವರು ಶೂಟ್ ಮಾಡದೇ ಇದ್ರೆ ನಮ್ಮವ್ರಿಗೆಲ್ಲ ಫೈರ್ ಮಾಡೋರು. ಅದರಿಂದ ಫಸ್ಟ್ ಸೈಟ್ ಅಲ್ಲಿ ಅವರು ಮಾಡಿದ್ದಾರೆ ಅಂತ ಹೇಳಿದ್ರು. ಅನುಮಾನ ವ್ಯಕ್ತಪಡಿಸೋ 60ಕ್ಕೂ ಹೆಚ್ಚು ಕೇಸ್ಗಳಿದೆ ಅವ್ರ ಮೇಲೆ, ಮತ್ತು ಇನ್ಕ್ಲೂಡಿಂಗ್ ಮರ್ಡರ್ಗಳು. ಅದೆಲ್ಲ ಇದ್ದಾಗ ಯಾರು ಚಾನ್ಸಸ್ ತಗೊಳಕ ಕಷ್ಟ ಆಗುತ್ತೆ ಅಂತೇಳಿ ಆದ್ರಿಂದ ಎನ್ಕೌಂಟರ್ ಮಾಡಬೇಕಾಗಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಎಫ್ಐಆರ್ನಲ್ಲಿ ಸ್ಫೋಟಕ ರಹಸ್ಯಗಳು ಬಯಲು. ವಿಕ್ರಮ್ ಗೌಡನ ಎನ್ಕೌಂಟರ್ ಬಳಿಕ ಎಫ್ಐಆರ್ನಲ್ಲಿ ಸ್ಫೋಟಕ ರಹಸ್ಯಗಳು ಬಯಲಾಗಿವೆ. 3-4 ಜನ ಬಂದೂಕುಧಾರಿಗಳು ನಮ್ಮನ್ನ ಕೊಲ್ಲೋ ಉದ್ದೇಶದಿಂದ ಫೈರಿಂಗ್ ಮಾಡಿದ್ರು. ಶರಣಾಗುವಂತೆ ಕೂಗಿ ಹೇಳಿದ್ರು. ದಾಳಿ ಮಾಡಿದಾಗ ನಾವು ಆತ್ಮರಕ್ಷಣೆಗಾಗಿ ವಿಕ್ರಮ್ ಮೇಲೆ ಗುಂಡು ಹಾರಿಸಿದ್ವಿ. ಉಳಿದವರು ಪರಾರಿಯಾಗಿದ್ದಾರೆ ಅಂತ ದೂರಿನಲ್ಲಿ ಎಎನ್ಎಫ್ ಹೇಳಿದೆ. ಎನ್ಕೌಂಟರ್ ನಡೆದ ಪಕ್ಕದ ಗ್ರಾಮದಲ್ಲೇ ವಿಕ್ರಮ್ ಗೌಡ ವಾಸವಾಗಿದ್ದ. ಕೂಡ್ಲುವಿನ ನಡ್ಪಾಲಿನವಲ್ಲಿ ವಾಸವಾಗಿದ್ದ ವಿಕ್ರಮ್ ಗೌಡ 20 ವರ್ಷಗಳ ಹಿಂದೆಯೇ ಕೂಡ್ಲುವಿನ ಮನೆಯಲ್ಲಿದ್ದ. ಕಳೆದ 7 ವರ್ಷಗಳ ಹಿಂದೆ ಮನೆ ಕಟ್ಟಲು ತಯಾರಿ ನಡೆದಿತ್ತು. ಆದ್ರೆ ಆರ್ಥಿಕ ಸಮಸ್ಯೆಯಿಂದ ಮನೆ ಕಟ್ಟಲಾಗಿಲ್ಲವಂತೆ. ವಿಕ್ರಮ್ ಗೌಡ ಇದೇ ಒಂದು ಸ್ಥಳದಲ್ಲಿ ಇದ್ದದ್ದು. ಅಂದರೆ ಏನು ಎನ್ಕೌಂಟರ್ ನಡೆದಿದೆ ಆ ಒಂದು ಪ್ರದೇಶದ ಪಕ್ಕದ ಗ್ರಾಮ ಆಗಿರುವಂಥ ಕೂಡ್ಲು ಪ್ರದೇಶದಲ್ಲಿರುವಂಥದ್ದು. ಇದೇ ಅಂದರೆ ನಕ್ಸಲ್ ಸೇರುವಕ್ಕಿಂತ ಮುಂಚೆ ಮನೆಯವರ ಜೊತೆ ಸೇರಿಕೊಂಡು ಈ ಒಂದು ಮನೆಯನ್ನು ಕಟ್ಟಲಿಕ್ಕೆ ಒಂದು ಪ್ಲಾನ್ ಮಾಡಿದ್ರು ಎಂಬ ಮಾಹಿತಿಯನ್ನು ಕೂಡ ಈಗ ಸ್ಥಳೀಯರು ಕೊಟ್ಟಿರುವಂಥದ್ದು. ಅಂದರೆ ಸಹೋದರಿಯ ಜೊತೆ ಸೇರಿ ಈ ಒಂದು ಮನೆಯನ್ನು ಕಟ್ಟಲಿಕ್ಕೆ ಪ್ಲಾನ್ ಮಾಡಿದ್ದ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಇನ್ನು ವಿಕ್ರಮ್ ಗೌಡ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿರುವುದು ಗೊತ್ತಿಲ್ಲ. 20 ವರ್ಷಗಳಿಂದ ಆತ ನಮ್ಮ ಸಂಪರ್ಕದಲ್ಲಿರಲಿಲ್ಲ ಅಂತ ವಿಕ್ರಮ್ ಗೌಡ ತಂಗಿ ಸುಗುಣ ಹೇಳಿದ್ದಾರೆ. ಜಾಗ ಎಲ್ಲ ಅಲ್ಲಿ ಉಂಟಲ್ಲ, ಮೊದಲಿಂದ ಇದ್ದದಲ್ಲ, ಅದಕ್ಕೆಲ್ಲಿ ಮಾಡುವಂತ ಅನಾಥಸವಾಗಿ ಯಾಕೆ ಸುಡಬೇಕು ಅಂತ ಎಷ್ಟೊತ್ತಿಗೆ ಇರಲಿಲ್ಲ. ಮನೆ ಬಿಟ್ಟು ಹೋಗಿದ್ದಾರೆ ಹಾಗೆಂತ ಅಣ್ಣ ಮತ್ತೆ ನಾನು ಮಾತಾಡಿದ್ದು. ನಕ್ಸಲ್ ಸುಂದರಿ ಜೊತೆ ಪ್ರೀತಿಗೆ ಬಿದ್ದಿದ್ದ ವಿಕ್ರಮ್. ಕೆಂಪು ಚಳವಳಿ ಮಧ್ಯೆಯೂ ನಕ್ಸಲೈಟ್ ಸುಂದರಿ ಅನ್ನೋಳ ಜೊತೆ ವಿಕ್ರಮ್ ಗೌಡ ಪ್ರೇಮಕ್ಕೆ ಬಿದ್ದಿದ್ದ. ಸುಂದರಿ ಮೊದಲ ಗಂಡ ದಿನಕರ್ ಕೂಡ ಎನ್ಕೌಂಟರ್ಗೆ ಬಲಿಯಾಗಿದ್ದ. ಬಳಿಕ ಆಕೆಯನ್ನ ಪ್ರೀತಿಸಿ ವಿಕ್ರಮ್ ಮದುವೆಯಾಗಿದ್ದ. ಮಾವೋವಾದಿಗಳ ಪ್ರಕಾರ ನಕ್ಸಲ್ಗಳ ಮದುವೆ ನಿಷಿದ್ಧವಾದ್ರೂ ನಕ್ಸಲರೇ ಸೇರಿ ಇಬ್ಬರ ಮದುವೆ ಮಾಡಿದ್ರಂತೆ. ಅವ್ರದ್ದೇ ಅಲ್ಲಿ ಮನೆಯೆಲ್ಲ ಉಂಟು. ಮನೆ ಇಲ್ಲ ಅಷ್ಟೇ, ಮನೆ ಕಿತ್ತಿದ್ದೇವೆ ಈಗ. ಆದ್ರೆ ಅಲ್ಲೇ ಇದೊಂದು ಮಾಡಿ ಕೆಲಸ ಅಲ್ಲೇ ಮಾಡೋದು ಅಂತ ಎಲ್ಲ ಕೊನೆ ಕಾರ್ಯಕ್ರಮ ಅಲ್ಲೇ ಮಾಡೋದು. ಮಣಿಪಾಲದ ಆಸ್ಪತ್ರೆ ಶವಾಗಾರದಲ್ಲಿದ್ದ ಮೃತದೇಹವನ್ನ ನ್ಯಾಯಾಧೀಶರ ಸಮ್ಮುಖದಲ್ಲೇ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರು ಕೂಡ್ಲುವಿನಲ್ಲೇ ವಿಕ್ರಮ್ ಗೌಡನ ಅಂತ್ಯಕ್ರಿಯೆ ನಡೆಯಲಿದೆ. ಪ್ರಜ್ವಲ್ ಮತ್ತು ಪೃಥ್ವಿ ಜೊತೆ ಅಶ್ವಿತ್, TV9 ಉಡುಪಿ.